ಟ್ರೈನೀಸ್, ಇವತ್ತು ನಾವು ಬೇರೆ ಬೇರೆ ವುಡನ್ ಸ್ಯಾಂಪಲ್ ಪೀಸಸ್ನ ಐಡೆಂಟಿಫೈ ಮಾಡೋಣ ಫಾರ್ ಹಾರ್ಡ್ವುಡ್, ಸಾಫ್ಟ್ವುಡ್, ಗ್ರೇನ್ಸ್ ಮತ್ತು ಅದರ ಅಪ್ಲಿಕೇಶನ್ಸ್. ಈ ವಿಡಿಯೋನ ಆಬ್ಜೆಕ್ಟಿವ್ಸ್ ಅಂದರೆ ಈ ಸೆಷನ್ ನಂತರ ನಾವು ಕಲಿಯುತ್ತೇವೆ ಡಿಫ್ರೆಂಟ್ ವುಡನ್ ಪೀಸಸ್ ಮತ್ತು ಅದರ ಅಪ್ಲಿಕೇಶನ್ಸ್ ಐಡೆಂಟಿಫೈ ಮಾಡೋದು, ಹಾರ್ಡ್ವುಡ್ ಮತ್ತು ಸಾಫ್ಟ್ವುಡ್ ಐಡೆಂಟಿಫೈ ಮಾಡೋದು, ಗ್ರೋತ್ ಮತ್ತು ಗ್ರೇನ್ಸ್ ಐಡೆಂಟಿಫೈ ಮಾಡೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ಟೀಕ್ವುಡ್ ಇದು ದೊಡ್ಡ ಮರವಾಗಿ ಬೆಳೆಯುತ್ತದೆ. ಮರದಲ್ಲಿ ನೇರವಾದ ಗ್ರೇನ್ಸ್ ಇರುತ್ತದೆ ಮತ್ತು ಗಾಢ ಕಂದು ಮಿಶ್ರಿತ ಹಳದಿ ಬಣ್ಣವಿರುತ್ತದೆ. ಸ್ಯಾಪ್ವುಡ್ ತಿಳಿ ಹಳದಿ ಬಣ್ಣ ಮತ್ತು ಹಾರ್ಡ್ವುಡ್ ಹಳದಿ ಮಿಶ್ರಿತ ಕಂದು ಇರುತ್ತದೆ. ಗಟ್ಟಿಯಾದ ತೂಕವಾದ ಮರ 1 ಘನ ಮೀಟರ್ಗೆ ಸುಮಾರು 650 ಕಿಲೋ ಇದ್ದು 12% ತೇವಾಂಶ ಇರುತ್ತದೆ. ಟೀಕ್ವುಡ್ನ ಉಪಯೋಗಗಳು: ಹಡಗು ಕಟ್ಟಲು, ಪೀಠೋಪಕರಣಗಳು, ಕೆತ್ತನೆ ಮತ್ತು ಕ್ಯಾಬಿನೆಟ್ ತಯಾರಿಕೆ. ಈ ಮರವನ್ನು ದೇವದಾರ ಎಂದು ಕರೆಯುತ್ತಾರೆ. ಈ ಮರಕ್ಕೆ ಎತ್ತರವಾದ ನೇರವಾದ ಕಾಂಡ ಇದ್ದು ಚಿಕ್ಕ ಚಿಕ್ಕ ರೆಂಬೆಗಳು ಹಾಗೂ ಚೂಪಾದ ಎಲೆಗಳಿರುತ್ತವೆ. ವಿಶೇಷವಾಗಿ ಸುಮಾರು 12,000 ದಿಂದ 3,000 ಮೀಟರ್ ಎತ್ತರದಲ್ಲಿ ಕಾಣಸಿಗುತ್ತದೆ. ಇದರ ವಿಶೇಷತೆ ಎಂದರೆ ನೇರವಾದ ಉದ್ದವಾದ ಕಾಂಡ ಮತ್ತು ಸಣ್ಣ ರೆಂಬೆಗಳು. ಸ್ಯಾಪ್ವುಡ್ ಬೆಳ್ಳಗಿರುತ್ತದೆ ಮತ್ತು ಹಾರ್ಡ್ವುಡ್ ಹಳದಿ ಮಿಶ್ರಿತ ಕಂದು ಬಣ್ಣವಿರುತ್ತದೆ. ಈ ಮರ ಗಟ್ಟಿ ಮತ್ತು ತೂಕ ಸರಾಸರಿ 1 ಘನ ಮೀಟರ್ಗೆ 545 ಕಿಲೋ ಇದ್ದು 12% ತೇವಾಂಶ ಇರುತ್ತದೆ. ಮಧ್ಯಮ ರೀತಿಯ ಸಮಾನವಾದ ರಚನೆ ಇರುತ್ತದೆ. ದೇವದಾರ ಒಂದು ನಾನ್ ಪೋರಸ್ ಮರ, ಅಂದರೆ ಅದರ ನಾರಿನಲ್ಲಿ ಹೆಚ್ಚು ನಾಳಗಳು ಇರುವುದಿಲ್ಲ. ದೇವದಾರ ಮರದ ಉಪಯೋಗ: ಕಟ್ಟಡದ ನಿರ್ಮಾಣ, ಪೀಠೋಪಕರಣಗಳು, ಪ್ಯಾಕಿಂಗ್ ಬಾಕ್ಸ್, ರೈಲ್ವೆ ಸ್ಲೀಪರ್, ಗಾಡಿಗಳು ಮತ್ತು ಇತ್ಯಾದಿ. ಚೇರ್ ಇದು ಕೂಡ ದೇವದಾರ ಮರದಂತೆಯೇ ಕಾಣಿಸುತ್ತದೆ, ಆದರೆ ಗುಣಮಟ್ಟ ಬಹಳ ಕಡಿಮೆ. ಸ್ಯಾಪ್ವುಡ್ ಬೆಳ್ಳಗಿರುತ್ತದೆ ಮತ್ತು ಹಾರ್ಡ್ವುಡ್ ಹಳದಿ ಮಿಶ್ರಿತ ಕಂದು ಬಣ್ಣವಿರುತ್ತದೆ. ಇದರ ಮರ ಗಟ್ಟಿ ಮತ್ತು ತೂಕ ಸರಾಸರಿ 1 ಘನ ಮೀಟರ್ಗೆ 545 ಕಿಲೋ ಇರುತ್ತದೆ. ಮಧ್ಯಮ ರೀತಿಯ ಅಸಮಾನ ರಚನೆ ಕಾಣಿಸುತ್ತದೆ. ಗ್ರೈನ್ ಪ್ಯಾಟ್ರನ್ ನೇರ ಮತ್ತು ತಿರುಚಿರುವ ರಚನೆ ಇರುತ್ತದೆ. ಇದರ ಉಪಯೋಗಗಳು: ಕಟ್ಟಡ ನಿರ್ಮಾಣ, ಪೀಠೋಪಕರಣ, ದೊಡ್ಡ ಗಾತ್ರದ ಪ್ಯಾಕಿಂಗ್ ಪೆಟ್ಟಿಗೆ, ಕ್ಯಾಬಿನೆಟ್. ಕೇಲ್ ಇದನ್ನು ಯಾವಾಗಲೂ ಹಸಿರಾಗಿರುವ ಮರ ಎಂದೇ ಹೇಳಬಹುದು. ಸ್ಯಾಪ್ವುಡ್ ಬೆಳ್ಳಗಿರುತ್ತದೆ ಮತ್ತು ಹಾರ್ಡ್ವುಡ್ ತಿಳಿಯಾದ ಕೆಂಪು ಬಣ್ಣವಿರುತ್ತದೆ. ಗ್ರೈನ್ಸ್ ಹತ್ತಿರವಾಗಿರುತ್ತದೆ, ಗಟ್ಟಿ ಮತ್ತು ಬಾಳಿಕೆ ಬರುವ ಮರ. ಹೊಸದಾಗಿ ಕತ್ತರಿಸಿದಾಗ ರಾಳದ ಬಣ್ಣ ಕಾಣಿಸುತ್ತದೆ. ಮೃದು ಹಾಗೂ ಹಗುರ, ಇದರ ಸರಾಸರಿ ತೂಕ ಘನ ಅಡಿ 1ಕ್ಕೆ 515 ಕಿಲೋ. ಇದರ ಉಪಯೋಗಗಳು: ಕ್ಯಾಬಿನೆಟ್, ಪೀಠೋಪಕರಣ, ಪ್ಯಾಕಿಂಗ್ ಡಬ್ಬಗಳು, ಡ್ರಾಯಿಂಗ್ ಬೋರ್ಡ್, ರೈಲ್ ಸ್ಲೀಪರ್, ಇತರೆ. ಶೀಶಾಮ್ ಈ ಮರ ಸಾಮಾನ್ಯವಾಗಿ ರಸ್ತೆ ಬದಿಯಲ್ಲಿ ಬೆಳೆಯುತ್ತದೆ. ಗಿಡ್ಡನೆಯ ಕಾಂಡ ಮತ್ತು ದೊಡ್ಡ ದೊಡ್ಡ ರಂಬೆಗಳಿರುತ್ತವೆ. ಸ್ಯಾಪ್ವುಡ್ ಮಾಸಲು ಹಳದಿ ಮತ್ತು ಹಾರ್ಡ್ವುಡ್ ಚಿನ್ನದ ಬಣ್ಣ ಅಥವಾ ಗಾಢ ಕಂದು. ಗಟ್ಟಿ ಮತ್ತು ತೂಕವಾದ ಮರ, ಇದರ ಸರಾಸರಿ ಘನತ್ವ 1 ಘನ ಮೀಟರ್ಗೆ 780 ಕಿಲೋ. ಮಧ್ಯಮ ರೀತಿಯ ಮೃದುವಾದ ವಿನ್ಯಾಸ ಮತ್ತು ಹೆಣೆದುಕೊಂಡಿರುವ ಗ್ರೇನ್ಸ್. ಸಾಲುಮರ ನೇರವಾಗಿ ಬೆಳೆಯುವ ಎತ್ತರದ ಮರ. ಸ್ಯಾಪ್ವುಡ್ ಮಾಸಲು ಹಳದಿ ಮತ್ತು ಹಾರ್ಡ್ವುಡ್ ಕಂದು ಅಥವಾ ಕೆಂಪು ಮಿಶ್ರಿತ ಕಂದು ಬಣ್ಣ. ಗಟ್ಟಿ ಮತ್ತು ತೂಕವಾದ ಮರ, ಸರಾಸರಿ ತೂಕ 1 ಘನ ಮೀಟರ್ಗೆ 855 ಕಿಲೋ. ಮಧ್ಯಮ ರೀತಿಯ ಮೃದುವಾದ ವಿನ್ಯಾಸ ಮತ್ತು ಹೆಣೆದುಕೊಂಡಿರುವ ಗ್ರೇನ್ಸ್. ಇದರ ಉಪಯೋಗಗಳು: ಇದು ಬಹಳ ಅಮೂಲ್ಯವಾದ ಮರ, ಎಲ್ಲದಕ್ಕೂ ಉಪಯೋಗಕ್ಕೆ ಬರುತ್ತದೆ. ಕಟ್ಟಡ ನಿರ್ಮಾಣ, ರೈಲ್ವೆ ಸ್ಲೀಪರ್. ಬಬೂಲ್ ಲಕ್ಷಣಗಳು: ಈ ಮರದ ಎಲೆಗಳು ಬಹಳ ಚಿಕ್ಕದಾಗಿರುವುದನ್ನು ಗಮನಿಸಿ. ಬಬೂಲ್ ಮರದ ಕಾಂಡ ಬಹಳ ಸಣ್ಣದಾಗಿದ್ದು ದೊಡ್ಡ ಗಾತ್ರದಲ್ಲಿ ಸಿಗುವುದಿಲ್ಲ ಎನ್ನುವುದನ್ನು ಗಮನಿಸಬಹುದು. ಭಾರತದಲ್ಲಿ ಎಲ್ಲೆಡೆ ಹೇರಳವಾಗಿ ಸಿಗುತ್ತದೆ. ಮರದ ಗ್ರೇನ್ಸ್ಗಳು ಒತ್ತಾಗಿದ್ದು ಬಹಳ ಗಟ್ಟಿ. ಮರ ಮಾಸಲು ಕೆಂಪು ಬಣ್ಣ. 1 ಘನ ಮೀಟರ್ಗೆ ಸರಾಸರಿ 785 ಕಿಲೋ ತೂಕವಿರುತ್ತದೆ. ಬಬೂಲ್ ಮರದ ಉಪಯೋಗಗಳು: ಉಪಕರಣಗಳ ಹಿಡಿಕೆ, ಚಕ್ರಗಳು, ಬಂಡಿಗಳು, ನೇಗಿಲು ಇತ್ಯಾದಿ. ಮಾವಿನ ಮರ ಭಾರತದ ಎಲ್ಲಾ ಕಡೆಯಲ್ಲೂ ಸಿಗುತ್ತದೆ.
ಇದರ ಗುಣಮಟ್ಟ ಬಹಳ ಕೆಳಗಿನ ಹಂತದ್ದು. ವಿರಾಳವಾದ ಗ್ರೇನ್ಸ್ ಇರುವುದರಿಂದ ಇದರಲ್ಲಿ ರಂಧ್ರಗಳು ಹೆಚ್ಚು. ಈ ಮರವು ಹಳದಿ ಬೂದು ಬಣ್ಣವಿದ್ದು 1 ಘನ ಮೀಟರ್ಗೆ ಸುಮಾರು 690 ಕಿಲೋ ತೂಕವಿರುತ್ತದೆ. ಇದರಲ್ಲಿ ಬಹಳ ಹೆಚ್ಚಿನ ತೇವಾಂಶ ಇರುತ್ತದೆ ಮತ್ತು ರಸ ತುಂಬಿರುತ್ತದೆ. ಈ ಮರದ ಉಪಯೋಗಗಳು: ಕಡಿಮೆ ಗುಣಮಟ್ಟದ ಬಾಗಿಲುಗಳು ಹಾಗೂ ಕಿಟಕಿಗಳು, ಪ್ಯಾಕಿಂಗ್ ಡಬ್ಬಗಳು ಇತ್ಯಾದಿ. ಬಿದಿರು: ಇವು ಭಾರತದ ಎಲ್ಲಾ ಭಾಗಗಳಲ್ಲಿಯೂ ಕಾಣಸಿಗುತ್ತದೆ. ಇದು ಬಾಗುವಂತಹ ಗಟ್ಟಿಯಾದ ವಸ್ತು. ಇದು ಹೆಚ್ಚು ಮರಳು ಪ್ರದೇಶದಲ್ಲಿ ಬೆಳೆಯುತ್ತದೆ ಹಾಗೂ ಹೆಚ್ಚು ಆಮ್ಲತೆ ಕ್ಷಾರತೆ ಇಲ್ಲದಿರುವ ಜಾಗದಲ್ಲಿ ಬೆಳೆಯುತ್ತದೆ. ಬಿದಿರಿನ ಹೆಚ್ಚಿನ ಸಾಂದ್ರತೆ ಅಸ್ಸಾಂ ಪ್ರಾಂತ್ಯದಲ್ಲಿ ಕಾಣಸಿಗುತ್ತದೆ. ಇದು ಬಡವರ ಗುಡಿಸಲು ಕಟ್ಟಲು ದೇಶದ ಎಲ್ಲಾ ಭಾಗಗಳಲ್ಲಿಯೂ ಉಪಯೋಗಕ್ಕೆ ಬರುತ್ತದೆ. ಬಿದಿರಿನ ಉಪಯೋಗಗಳು: ಗೋಡೆಗಳು, ನೆಲಹಾಸು, ಛಾವಣಿ, ಏಣಿ, ಬುಟ್ಟಿಗಳು, ಊರುಗೋಲು, ಛತ್ರಿಯ ಹಿಡಿಕೆ, ಬೊಂಬೆಗಳು, ಕಾಗದ. ಮರದಲ್ಲಿನ ದೋಷಗಳು: ನೈಸರ್ಗಿಕವಾದ ದೋಷಗಳು ಎಲ್ಲಾ ಮರಗಳಲ್ಲೂ ಅವು ಬೆಳೆಯುವ ಮಣ್ಣಿನ ಮೇಲೆ ಅವಲಂಬಿತವಾಗಿರುತ್ತದೆ ಹಾಗೂ ಬೆಳೆಯುವಾಗ ಅಲ್ಲಿನ ಹವಾಮಾನದ ಮೇಲೂ ಅವಲಂಬಿಸಿರುತ್ತದೆ. ಮರದ ಮೇಲೆ ಅಥವಾ ಒಳಗೆ ಕಾಣಿಸಿಕೊಳ್ಳುವಂತಹ ದೋಷಗಳು: ದೋಷಗಳಿಂದ ಮರದ ದೃಢತೆ ಹಾಗೂ ಬಾಳಿಕೆ ಕಡಿಮೆಯಾಗಿ ಅದರ ಬೆಲೆಯನ್ನು ಕಡಿಮೆ ಮಾಡುತ್ತದೆ. ದೋಷಗಳಿಗೆ ಕಾರಣಗಳು: ಸಿಡಿಲು, ಗಾಳಿ, ಬೆಂಕಿ, ರೋಗಗಳು, ಕ್ರಿಮಿಗಳು, ಫಂಗಸ್ ಇತ್ಯಾದಿ. ಮರಗಳನ್ನು ಕಡಿಯುವಾಗ ಅಜಾಗರೂಕತೆ: ಕಡಿದ ಮರಗಳನ್ನು ಸೀಸನ್ ಮಾಡುವಾಗ ಒಣಗಿಸುವ ರೀತಿ, ದೊಡ್ಡ ದಿಮ್ಮಿಯನ್ನು ಉಪಯೋಗಕ್ಕೆ ಬರುವಂತಹ ಹಲಗೆಯಾಗಿ ಕತ್ತರಿಸುವ ಬಗೆ. ಕ್ರಿಮಿಗಳು ಮತ್ತು ಶಿಲೀಂಧ್ರಗಳು: ಕೆಲವು ಸಾಮಾನ್ಯ ದೋಷಗಳನ್ನು ನೋಡೋಣ. ಮೊದಲಿಗೆ ಬಲ್ಸ್ ಬಗ್ಗೆ ತಿಳಿಯೋಣ. ಯಾವುದೋ ಗಾಯದಿಂದಾಗಿ ಅಥವಾ ಕಾಂಡದಲ್ಲಿನ ಕೆರಳುವಿಕೆಯಿಂದಾಗಿ ಅಕ್ಕಪಕ್ಕದಲ್ಲಿ ಅಸಹಜ ಬೆಳವಣಿಗೆ ಆಗುತ್ತದೆ. ಇದನ್ನು ಬೋಲ್ಸ್ ಎನ್ನುತ್ತಾರೆ. ತೊಗಟೆ ಗಟ್ಟಿಗೊಳ್ಳುವುದು: ಮರದ ಹೊರಪದರ ಅಸಹಜ ರೀತಿಯಲ್ಲಿ ಗಟ್ಟಿಯಾಗುತ್ತದೆ. ಅದನ್ನು ಕೇಸ್ ಹಾರ್ಡನಿಂಗ್ ಎನ್ನುತ್ತಾರೆ. ಇದಕ್ಕೆ ಪೂರ್ಣ ಪ್ರಮಾಣದ ಹದಗೊಳಿಸುವಾಗ ಹೊರಪದರ ಬಹಳ ಬೇಗ ಒಣಗುವುದೇ ಕಾರಣ. ಕುಸಿತ: ಅಸಮಾನವಾದ ಅಥವಾ ಹೆಚ್ಚಾಗಿ ಒಣಗುವುದರಿಂದ ಜೀವಕೋಶಗಳು ಉಬ್ಬಿಕೊಳ್ಳುವುದು. ಇದನ್ನು ಕಡಿಮೆ ಉಷ್ಣಾಂಶದಲ್ಲಿ ಒಣಗಿಸುವುದರಿಂದ ತಡೆಗಟ್ಟಬಹುದು. ಬಾಗುವುದು: ಹಲಗೆಯ ಅಗಲವಾದ ಭಾಗದಿಂದ ಬಾಗುವುದು. ಇದು ಅಸಮಾನವಾದ ಕುಗ್ಗುವಿಕೆ ಮತ್ತು ಒಣಗಿಸುವುದರಿಂದ ಉಂಟಾಗುತ್ತದೆ. ಬೆಳವಣಿಗೆಯ ವೃತ್ತಕ್ಕೆ ಬೋರ್ಡ್ ಅಸಮಾನಾಂತರವಾಗಿಲ್ಲದಿದ್ದಾಗ. ಮುದುರಿಕೊಳ್ಳುವುದು: ಹಲಗೆಯ ಅಗಲದಲ್ಲಿ ಒಂದು ಅಸಾಮಾನ್ಯವಾದ ಮುದುರುವಿಕೆ. ಇದು ಒಳಬಾಗಿದ ಜಾಗದಲ್ಲಿ ಹೆಚ್ಚು ಕುಗ್ಗುವುದರಿಂದ ಆಗುತ್ತದೆ. ಇದು ಹಿಮ್ಮುಖವಾಗಿ ಕತ್ತರಿಸಿದ ಬೋರ್ಡ್ನಲ್ಲಿ ಹೆಚ್ಚಾಗಿರುತ್ತದೆ. ಸ್ಪ್ರಿಂಗ್: ಹಲಗೆಯ ಅಂಚಿನಲ್ಲಿ ವಕ್ರತೆ ಉಂಟಾಗುವುದು ಮತ್ತು ಮೇಲೆ ಏನೂ ಆಗದೆ ಹಾಗೇ ಇರುತ್ತದೆ. ಇದಕ್ಕೆ ಅಸಮಾನವಾದ ಕುಗ್ಗುವಿಕೆ ಮತ್ತು ಒಣಗಿಸುವ ವಿಧಾನವೇ ಕಾರಣ. ತಿರುಚಿಕೊಂಡ ಫೈಬರ್: ಈ ದೋಷ ಒಂದೇ ದಿಕ್ಕಿನಲ್ಲಿ ನಿರಂತರವಾದ ಒತ್ತಡ ಮರಕ್ಕೆ ಬಿದ್ದಾಗ ಉಂಟಾಗುತ್ತದೆ. ಮರದ ಉದ್ದಕ್ಕೂ ಈ ದೋಷ ಹರಡಿಕೊಳ್ಳುತ್ತದೆ. ಇದಕ್ಕೆ ಅಸಮಾನವಾದ ಒಣಗುವಿಕೆಯಿಂದ ಉಂಟಾಗುವ ಕುಗ್ಗುವಿಕೆ ಕಾರಣ ಆಗಬಹುದು. ಈಗ ಕಪ್ಪಿಂಗ್, ಬಾಗುವುದು, ಮುದುರುವುದು, ತಿರುಚುವುದು ಎಲ್ಲವನ್ನೂ ಒಟ್ಟಿಗೆ ನೋಡೋಣ. ಅಪ್ಸೆಟ್ಸ್: ಇದು ನಾರಿನಲ್ಲಿ ಆಗುವ ಮುರಿತ. ಇದಕ್ಕೆ ಮರವನ್ನು ಕೆಡವುವಾಗ ಆದ ಗಾಯ ಕಾರಣವಾಗಬಹುದು. ಗ್ರೇನ್: ಮರದಲ್ಲಿರುವ ಜೀವಕೋಶಗಳು ಮತ್ತು ನಾಳಗಳ ದಿಕ್ಕಿಗೆ ಸಂಬಂಧಪಟ್ಟದ್ದು. ಕ್ರಾಸ್ ಗ್ರೇನ್: ದಿಮ್ಮಿಯಿಂದ ಮರದ ತುಂಡನ್ನು ಕತ್ತರಿಸುವಾಗ ನೇರವಾಗಿ ಕತ್ತರಿಸದೆ ಸ್ವಲ್ಪ ಬಾಗಿದಂತೆ ಮಾಡಿದಾಗ ಈ ರೀತಿ ಕ್ರಾಸ್ ಗ್ರೇನ್ ಕಾಣಿಸಿಕೊಳ್ಳುತ್ತದೆ. ಡಯಾಗ್ನಲ್ ಗ್ರೇನ್: ಮರದಲ್ಲಿನ ನಾರುಗಳು ಸರಳ ರೇಖೆಗೆ ಸಮಾನಾಂತರವಾಗಿ ಇಲ್ಲದೇ ಇದ್ದಾಗ ಅದನ್ನು ನೇರವಾಗಿ ಕತ್ತರಿಸಿದರೂ ಇದು ಉಂಟಾಗುತ್ತದೆ. ಇದು ತೊಗಟೆಗೆ ಸಮಾನಾಂತರವಾಗಿ ಕತ್ತರಿಸದೆ ಸರಳ ರೇಖೆಗೆ ಸಮಾನಾಂತರವಾಗಿ ಕತ್ತರಿಸಿದಾಗಲೂ ಉಂಟಾಗುತ್ತದೆ. ಇಂಟರ್ಲಾಕ್ಡ್ ಗ್ರೇನ್: ಪಕ್ಕದಲ್ಲಿನ ನಾರುಗಳು ಬಾಗಿಕೊಂಡು ವಿರುದ್ಧ ದಿಕ್ಕಿನಲ್ಲಿ ಸುತ್ತಿಕೊಳ್ಳುತ್ತಾ ಬೆಳೆದಾಗ ಇದು ಉಂಟಾಗುತ್ತದೆ. ಇದರ ಮೇಲ್ಮೈಯನ್ನು ಸಮತಟ್ಟು ಮಾಡುವುದು ಕಷ್ಟ. ಇದಕ್ಕೆ ಉದಾಹರಣೆ ಕ್ವೀನ್ಸ್ಲ್ಯಾಂಡ್ ಮ್ಯಾಪಲ್. ಇದು ರಿಬಲ್ನಂತಹ ಪಟ್ಟೆ ಕೊಡುತ್ತದೆ. ಸ್ಪೈರಲ್ ಗ್ರೇನ್:
ಇದು ಮರ ಬೆಳೆಯುವಾಗ ಅದನ್ನು ತಿರುಚಿದಂತೆ ನಾರುಗಳು ಬೆಳೆದಾಗ ಆಗುತ್ತದೆ. ಇದಕ್ಕೆ ಕಾರಣ ಏನು ಎನ್ನುವುದು ಸರಿಯಾಗಿ ತಿಳಿದು ಬಂದಿಲ್ಲ. ವೇವಿ ಗ್ರೇನ್ ನಾರುಗಳ ಅಲೆಯಂತಹ ಹೊಂದಾಣಿಕೆ ಅಥವಾ ಗುಂಗುರು ಹೊಂದಾಣಿಕೆ ಎಂದು ಕೂಡ ಹೇಳಬಹುದು. ಇದರಲ್ಲಿ ಕೆಲಸ ಮಾಡುವುದು ಕಷ್ಟವಾಗುತ್ತದೆ. ವೇನಿ ಎಡ್ಜ್ ಈ ದೋಷ ಸ್ಯಾಪ್ ಮರದಲ್ಲಿನ ಕುಗ್ಗುವಿಕೆಯಿಂದಾಗಿ ದಿಮ್ಮಿಯನ್ನು ಆರ್ಥಿಕ ಲಾಭಕ್ಕೆ ಬಳಸಿದಾಗ ಆಗುತ್ತದೆ. ರೈಂಡ್ ಗಾಲ್ಸ್ ಈ ರೀತಿಯ ವಿಚಿತ್ರವಾದ ಉಬ್ಬುಗಳು ಸುತ್ತ ಮರಗಳಲ್ಲಿ ಜೀವಂತವಾಗಿ ಕಾಣಿಸಿಕೊಳ್ಳುತ್ತವೆ. ಸಾಮಾನ್ಯವಾಗಿ ಮರದ ರೆಂಬೆಗಳನ್ನು ಕತ್ತರಿಸುವಾಗ ಸರಿಯಾಗಿ ಕತ್ತರಿಸದಿದ್ದಾಗ ಅಂಥ ಗಾಯದ ಮೇಲೆ ಇವು ಬೆಳೆದುಕೊಳ್ಳುತ್ತವೆ. ವಿಂಡ್ ಕ್ರ್ಯಾಸ್ ಇವು ಮರದ ತೊಗಟೆಯ ಮೇಲೆ ಕಾಣಿಸಿಕೊಳ್ಳುವ ಸೀಳುಗಳು. ಇವು ಮರದ ಮೈಮೇಲೆ ಹವಾಮಾನಕ್ಕೆ ಅಂದರೆ ಗಾಳಿ, ಬಿಸಿಲು ಇಂತಹುದಕ್ಕೆ ತೆರೆದುಕೊಂಡಿದ್ದಾಗ ಉಂಟಾಗುತ್ತದೆ. ಮೊದಲು ನಾವು ವುಡ್ ಕೊಡೋದು ಡಿಫ್ರೆಂಟ್ ಟೈಪ್ಸ್ನ ಟ್ರೀಸ್ ನೋಡಿದ್ದೀವಿ. ಟೀಕ್, ದೇವದಾರ್, ಶಿರ್, ಕೇಲ್, ಶೀಶಾಮ್, ಸಾಲ್, ಬಬೂಲ್, ಮ್ಯಾಂಗೋ ಮತ್ತು ಬ್ಯಾಂಬೂ. ಆಮೇಲೆ ನಾವು ಟೈಪ್ಸ್ ಆಫ್ ಡಿಫೆಕ್ಟ್ಸ್ ನೋಡಿದ್ವಿ. ಬರ್ಲ್ಸ್, ಕೇಸ್ ಹಾರ್ಡನಿಂಗ್, ಕೊಲ್ಯಾಪ್ಸ್, ಬೌಯಿಂಗ್, ಕಪ್ಪಿಂಗ್, ಸ್ಪ್ರಿಂಗ್, ಟ್ವಿಸ್ಟೆಡ್ ಫೈಬರ್ಸ್, ಅಪ್ಸೆಟ್ಸ್, ಗ್ರೇನ್, ಕ್ರಾಸ್ ಗ್ರೇನ್, ಡಯಾಗನಲ್ ಗ್ರೇನ್, ಇಂಟರ್ಲಾಕ್ಡ್ ಗ್ರೇನ್, ಸ್ಪೈರಲ್ ಗ್ರೇನ್, ರೈಂಡ್ ಗಾಲ್ಸ್ ಮತ್ತು ವಿಂಡ್ ಕ್ರ್ಯಾಕ್ಸ್ ಮತ್ತು ಅದರ ಕಾರಣ ವಿಚ್ ಅಕರ್ ಇನ್ ಟಿಂಬರ್. ಈ ವಿಡಿಯೋ ನೋಡಿ ನೀವು ಎಲ್ಲವೇ ತಿಳಿದಿದ್ದೀವಿ ಅಂತ ನಾನು ನಂಬುತ್ತೇನೆ. ಪುನಃ ಭೇಟಿಯಾಗೋಣ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿ ತನಕ ಥ್ಯಾಂಕ್ ಯು ಆ್ಯಂಡ್ ಗುಡ್ ಬೈ.